ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಕರ್ನಾಟಕದಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಅತಿದೊಡ್ಡ ಮ್ಯಾಂಡೇಟ್ ಅನ್ನು ಪಡೆದುಕೊಂಡು ಕಾಂಗ್ರೆಸ್ ಇಲ್ಲಿ ಆಡಳಿತವನ್ನ ನಡೆಸ್ತಾ ಇದೆ. ಕಳೆದ 2.5 ವರ್ಷಗಳ ಆಡಳಿತದ ಸಂದರ್ಭದಲ್ಲಿ ನೀವು ಗಮನಿಸಬಹುದು, ವಿಶೇಷವಾಗಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಮೂಲಕ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಇದೆಲ್ಲದರ ನಡುವೆ ಕಳೆದ ಕೆಲವು ದಿನಗಳಿಂದ ಸಿಎಂ ಗಾದಿಯ ಕುರಿತಂತೆ ಚರ್ಚೆಗಳು ಗರಿಗೆದರಿದ್ದಾವೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಆಗುವಂತಹ ಲಾಭ ನಷ್ಟಗಳೇನು, ಆ ಸ್ಥಾನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂತ್ರೆ ಆಗುವಂತಹ ಲಾಭ ನಷ್ಟಗಳೇನು, ಇದೆಲ್ಲದರ ನಡುವೆ ಹಲವರ ಕನಸಾಗಿ ಉಳ್ಕೊಂಡಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಿದ್ರೆ ಆಗುವಂತಹ ಬದಲಾವಣೆಗಳು, ಬೆಳವಣಿಗೆಗಳೇನು, ಇದರ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಉದ್ಯಮಿಯಾಗಿರುವಂತಹ ಸುರೇಶ್ ರಾಜ್ ಅವರು ಭಾಗಿಯಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅತ್ಯುತ್ತಮ ಆಡಳಿತವನ್ನ ಕರ್ನಾಟಕ ಕಾಂಗ್ರೆಸ್ ಕಳೆದ 2.5 ವರ್ಷಗಳಲ್ಲಿ ಕೊಡ್ತಾ ಇದೆ. ಗ್ಯಾರಂಟಿ ಯೋಜನೆಗಳಿರ್ಬೋದು, ಜನ ಬಹಳ ವಿಶ್ವಾಸದಿಂದ ಕೊಟ್ಟಿರುವಂತಹ ನಂಬಿಕೆಯನ್ನ ಕಳೆದ 1-2-3 ತಿಂಗಳುಗಳಿಂದ ಎಲ್ಲಿ ಕಳ್ಕೊಳ್ತಿದ್ದಾರೋ ಅನ್ನುವಂಥ ಭಾವನೆಯಲ್ಲಿ ಈ ಪ್ರಶ್ನೆ, ಆ ಸಿಎಂ ಗಾದಿಯ ಕುರಿತಂತೆ ಬಹಳ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರೇ ಆ ಸ್ಥಾನದಲ್ಲಿ ಮುಂದುವರೆದ್ರೆ ಲಾಭ ನಷ್ಟಗಳೇನು ಅನ್ನುವಂಥ ಸಹಜ ಪ್ರಶ್ನೆ ಇದ್ದೇ ಇರುತ್ತೆ. ಏನು ಹೇಳೋದಕ್ಕೆ ಬಯಸ್ತೀರಿ ಅಂತ ನೋಡಿ, ಇವತ್ತಿನ ದಿವಸ ಬಂದ್ಬಿಟ್ಟು ಸಿದ್ದರಾಮಯ್ಯ ಅವರು ಬಂದ್ಬಿಟ್ಟು ಚಿಕ್ಕ ವಯಸ್ಸಿನಿಂದ ಸುಮಾರು ವರ್ಷಗಳಿಂದ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ. ಯಾವತ್ತು ಬಂದ್ಬಿಟ್ಟು ಬಡವರಿಗೆ ಬಗ್ಗರಿಗೆ ಯಾವುದೇ ಒಂದು ಸ್ಥಾನದಲ್ಲಿ ಯಾರಿಗೆ ಮಾತು ಕೊಟ್ಟರೆ ಅದಕ್ಕೆ ತಕ್ಕಂಗೆ ನಡ್ಕೊಂಡಂಥ ಯಾರನ್ನ ಇದ್ದರೆ ಅದು ಸಿದ್ದರಾಮಯ್ಯ ಅವರು. ಒಂದು ಮಾತು ಕೊಟ್ಟರೆ ಅದು ಕೊಟ್ಟಿದ್ದೀನಿ ಅಂತ ಅವ್ರಿಗೆ ಯಾವಾಗಲೂ ಅದು ಕಾಡ್ತಾನೆ ಇರುತ್ತೆ. 2013ರಲ್ಲಿ ನಮ್ಮ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಕಾರಣ ಇದರಿಂದ ಅವರು ಮುಖ್ಯಮಂತ್ರಿಗಳು ಆಗಿಲ್ಲ. ಆಗ ಸೋತರು. ಅದು ಯಾರ್ದೋ ಕೈವಾಡ ಇತ್ತು. ಆ ಕೈವಾಡ ಯಾರ್ದಂತ ಎಲ್ರಿಗೂ ಗೊತ್ತು. ಅದರಿಂದ ಅವ್ರಿಗೆ ಇವತ್ತು ಅನಿಸ್ತಾ ಇದೆ, ಏನೋ ಮಾಡಿದ್ರೆ ನೆಕ್ಸ್ಟು ನಾನು ಮಾಡಿರೋಂಥ ತಪ್ಪನ್ನ ರಿಯಲೈಸ್ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡು ಏನೋ ಮಾಡಿದ್ರೆ ಇವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕಂತ, ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನೇ ಮಾಡಬೇಕಂತ ಒಂದು ನಿರ್ಧಾರನೂ ತಗೊಂಡಿದ್ದಾರೆ. ಅದು ಒಂದು ಕಡೆ. ಇನ್ನೊಂದು ಕಡೆ ಬಂದ್ಬಿಟ್ಟು 50-50 ಅಂತ ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಆಗಲೇ ಯಾವಾಗ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂತು ಅವತ್ತೇ ಮಾತುಕತೆ ಆಗಿ ಅದು ಎಲ್ರಿಗೂ ಗೊತ್ತು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೊಡಬೇಕು. ಅವರು ಒಳ್ಳೆ ನಾಯಕರೇ, ತುಂಬ ಒಳ್ಳೆ ನಾಯಕರು, ಒಳ್ಳೆ ತುಂಬ ಚೆಂದಾಗಿ ಕಾಂಗ್ರೆಸ್ನ ಎತ್ತಿಡಿದವರು. 39 ಸೀಟ್ನ ಅವರು ಅಧ್ಯಕ್ಷತೆಯಲ್ಲಿ ಗೆದ್ಕೊಂಬಂದವರು. ಅವ್ರಿಗೆಲ್ಲ ಕೇಪಬಲ್ಲು ಇದೆ. ಅದರಲ್ಲಿ ಏನು ಒಂದು ಇದೆ ಅಂದರೆ ಅವ್ರ ದುರದೃಷ್ಟನೋ ಏನೋ, ಅವರಲ್ಲಿ ಸುಮಾರು ಕೇಸುಗಳಿರೋದ್ರಿಂದ ಅದು ಇಡೀ ಕಾಂಗ್ರೆಸ್ ದೇಶದಲ್ಲಿ ಇವ್ರಿಗೇನ ಕೊಟ್ಟರೆ, ಸಿ ಎಮ್ ಏನ ಮಾಡಿದರೆ, ಕಾಂಗ್ರೆಸ್ಸಲ್ಲಿ ಇವ್ರಿಗೆ ಏನು ವಿರುದ್ಧವಾಗಿ ಯಾರೂ ಇಲ್ಲ, ಅವ್ರ ವಿರುದ್ಧವಾಗಿ ಜನರೂ ಇಲ್ಲ. ಬಟ್ ಅವ್ರ ವಿರುದ್ಧವಾಗಿ ಆಪೋಸಿಷನ್ ಪಾರ್ಟಿ ಇದೆ, ಅವ್ರ ವಿರೋಧವಾಗಿ ಅವ್ರ ಮೇಲೆ ಇರೋಂಥ ಕೇಸುಗಳೇ ಇದೆ. ಆ ಕೇಸುಗಳೇ ಅವ್ರಿಗೆ ಬಂದ್ಬಿಟ್ಟು ಮುಳ್ಳಾಗಿದೆ. ಹೊರತು ಜನಬಲ ಇದೆ, ಪಕ್ಷದ ಬೆಂಬಲ ಇದೆ, ಆದ್ರೆ ಕೇಸ್ಗಳ ಸಮಸ್ಯೆ ಮಾಡಬಹುದು ಅಂತ ಕೇಸುಗಳಿರೋದ್ರಿಂದ ಅವರಿಗೆ ಏನಾರ ಅವ್ರನ್ನೇನ ಕೊಟ್ರೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏನ ಸಿ.ಎಂ ಪಟ್ಟ ಕೊಟ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಉಳಿಯೋದಂತೂ ತುಂಬಾ ಕಷ್ಟ ಆಗತ್ತಂತ ದೊಡ್ಡ ದೊಡ್ಡ ನಾಯಕರುಗಳು ಗೊತ್ತು. ಅದೇ ಬಂದ್ಬಿಟ್ಟು ಹೈಕಮಾಂಡ್ಗೂ ಗೊತ್ತಿದೆ. ಇದು ಹೇಳಕ್ಕಾಗ್ತಾ ಇಲ್ಲ. ಅದರಿಂದ ನಮ್ಮ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಅವ್ರಿಗೇನ ಇನ್ನು ಅಧ್ಯಕ್ಷತನ ಮುಂದೂಡಿಸಿ ಇನ್ನೂ ಒಂದು 2 ವರ್ಷ 3 ವರ್ಷ ಇದ್ದು 2028ರಲ್ಲಿ ಆಗ ಚುನಾವಣೆಗೆ ಹೋದರೆ ಇವರೇ ಅಧ್ಯಕ್ಷದಲ್ಲಿ ಇವತ್ತು 139 ಏನಿದೆ ಅದು 180 ಆಗೋ ಚಾನ್ಸಸ್ ಇದೆ. ಇವ್ರು ಇವತ್ತೇನೋ ತ್ಯಾಗ ಮಾಡಿದ್ರೆ ಅಷ್ಟೊತ್ತಿಗೆ ಇವರೆಲ್ಲ ಇರೋಂಥ ಕೇಸುಗಳೆಲ್ಲ ಕ್ಲೀನ್ ಚಿಟ್ ತಗೊಂಡ್ಬಂದ್ರೆ ಅವಾಗ ಇವರೇ ಸಿ ಎಂ ಆಗ್ಬೋದು 5 ವರ್ಷ. ಈ 2 ವರ್ಷಕ್ಕೋಸ್ಕರ ಗುದ್ದಾಡೋ ಬದಲು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಮಾಡಿದ್ರೆ ಇಬ್ಬರು ಸೇರಿ ಮಾಡಬೇಕು, ಒಬ್ಬರೇ ಅಲ್ಲ.
DK ಶಿವಕುಮಾರ್ ಅವರು ಮಾಡಬೇಕು, ಹ್ಮ್. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಾಡಬೇಕು. ಇಬ್ಬರೂ ಸೇರಿ ಮಾಡಿದವಾಗ ಹ್ಮ್. ಎಲ್ಲರಿಗೂ ಹ್ಮ್. ಒಂದು ಕಟ್ಟೆಸಿ ಬರುತ್ತೆ. ಹ್ಮ್ 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 ಕಟ್ಟೆಸಿ ಬಂದವಾಗ ದಲಿತರು ಮಾಡಿದ್ರಲ್ಲ, ಹ್ಮ್ 78 ವರ್ಷದಿಂದ ಯಾವ CM ಯಾವ ಗೌರ್ಮೆಂಟು ಮಾಡದಿದ್ದ ಕೆಲಸ ಹ್ಮ್ ಇವರಿಬ್ಬರು ಸೇರಿ ಮಾಡಿದ್ರೆ ಹ್ಮ್ ಇವರು ಇಡೀ ಇತಿಹಾಸದಲ್ಲಿ ಇವ್ರ ಹೆಸರು ಉಳ್ಕೊಂಡ್ಬಿಡತ್ತೆ, ಇವರಿಬ್ಬರ ಹೆಸರು ಉಳ್ಕೊಳ್ಳುತ್ತೆ, ಚಿರಸ್ಥಾಯಿ ಹೆಂಗದೆ ಚಿರಸ್ಥವಾಗಿ ಇರುತ್ತೆ. ಖಂಡಿತ. ಹೌದು ಸರ್. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಸಂದರ್ಭದಲ್ಲಿ ಅವ್ರನ್ನ ಆ ಸ್ಥಾನದಲ್ಲಿ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸ್ಬೇಕು ಅನ್ನುವಂತಹ ಭಾವನೆ ಆ ಸಮುದಾಯಗಳಲ್ಲಿದೆ. ಈಗ 2023 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ CM ಯಾರು ಅಂತ ಒಂದು ಗೊಂದಲ ಇದ್ದಾಗಲೂ ಕೂಡ ಆಗಲೂ ಸಂಘಟನೆಗಳಿರ್ಬೋದು, ಸಮುದಾಯದವರಿರ್ಬೋದು, ನಮ್ಮದೊಂದು ಕೂಗಿದೆ, ನಮ್ಮದೊಂದು ಬೇಡಿಕೆ ಇದೆ, ನಮ್ಮನ್ನು ಪರಿಗಣಿಸಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಈಗಲೂ ಅಂತಹದ್ದೇ ವಾತಾವರಣ ಇದೆ. ಚಾನ್ಸಸ್ ಇದೆಯಾ, ಅವಕಾಶಗಳಿದೆಯಾ? ನೋಡಿ, ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ. ಈಗ ಚಾಯ್ ಮಾರೋರೇ ಪ್ರಧಾನಮಂತ್ರಿ ಆದರು, ಕುರಿ ಮೇಸವರು ಮುಖ್ಯಮಂತ್ರಿಗಳಾಗ್ತಾರೆ, ಅಮೇರಿಕನಲ್ಲಿ ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಬಂದವರು CM ಯಾಕೆ ಆಗ್ಬಾರ್ದು? ಯಾಕಂದ್ರೆ ಅವ್ರಿಗೆ ಎಲ್ಲ ಕೇಪಬಲ್ಲು ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಏನಾನ ಕೊಟ್ರೆ ಅವ್ರು ಏನ ಆದ್ರೆ ಆಗ್ತಾರೆ, ಹಾಗೇ ಆಗ್ತಾರೆ. ಅವ್ರೇನಾದ್ರೆ ಒಳ್ಳೆ ಒಳ್ಳೆ ಬಿಸ್ನೆಸ್ನ ನಮ್ಮ ಕರ್ನಾಟಕಕ್ಕೆ ತಗೊಂಡ್ಬರ್ತಾರೆ. ಒಂದು ವ್ಯಾಪಾರಸ್ಥರು ಎಲ್ಲ ಬಂದ ಬಿಸ್ನೆಸ್ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಎಲ್ಲ ಕರ್ನಾಟಕಕ್ಕೆ ಬಂದರೆ ಎಷ್ಟೆಲ್ಲ ನಮಗೆ ಕರ್ನಾಟಕಕ್ಕೆ ಒಳ್ಳೇದಾಗತ್ತೆ ಅಂದರೆ, ಒಂದು ಬಂದ್ಬಿಟ್ಟು ಎಂಪ್ಲಾಯ್ಮೆಂಟ್ ಆಗತ್ತೆ, ಇನ್ನೊಂದು ಟ್ಯಾಕ್ಸು ಒಳ್ಳೇದಾಗತ್ತೆ. ಎಷ್ಟೇ ನಮ್ಮ ಇಂಡಸ್ಟ್ರೀಸ್ ಎಷ್ಟು ಬರುತ್ತೆ ನಮ್ಮ ಕರ್ನಾಟಕಕ್ಕೆ ಅಷ್ಟು ಡೆವಲಪ್ಪು ಕರ್ನಾಟಕ ಆಗುತ್ತೆ. ಅದರಿಂದ ಇವ್ರಿಗೆ ಒಳ್ಳೆ ಇಂಡಸ್ಟ್ರಿನಲ್ಲಿ ಒಳ್ಳೆ ಅನುಭವ ಇದೆ, ಪೊಲಿಟಿಕಲ್ನಲ್ಲಿ ಅನುಭವ ಇದೆ, ಜನರಿಗೆ ಅನುಕೂಲ ಮಾಡೋದಲ್ಲೇ ಬಡವರು ಬಗ್ಗರು ಎಲ್ಲರೂ ಒಂದೇ ತೂಕದಲ್ಲಿ ಎತ್ಕೊಳ್ಳುವಂಥ ಅನುಭವ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಇದೆ. ಅನುಭವಿ ರಾಜಕಾರಣಿ ಡಾಕ್ಟರ್ ಜಿ ಪರಮೇಶ್ವರ್ ಅಂದಾಗ ಹಾಗಾಗಿ ನಾನು ಕೇಳುವಂಥದ್ದು, ಬುದ್ಧ, ಬಸವ, ಅಂಬೇಡ್ಕರ್ ತತ್ವವನ್ನು ಬಹುತೇಕ ಸಂವಿಧಾನಾತ್ಮಕವಾಗಿ ನೋಡೋದಾದ್ರೆ ಎಲ್ಲರೂ ಪಾಲಿಸ್ಕೊಂಡು ಹೋಗ್ತಿರೋದ್ರಿಂದಾಗಿ ಆ ಸ್ಥಾನದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂತ್ಕೊಂಡ್ರೆ ಆಗುವಂತಹ ಸಾಮಾಜಿಕ ಬದಲಾವಣೆ ಬಗ್ಗೆ ಹೇಳೋದಾದ್ರೆ, ಈಗ ಅಲ್ಲೂ ಇಲ್ಲೂ ಕೂಡ ಇನ್ನೂ ಅಸಮಾನತೆ ಅನ್ನೋದಿದೆ, ದಲಿತರನ್ನ ತುಳಿಯುವಂತಹ ಪ್ರಯತ್ನಗಳಾಗ್ತಿದೆ. ಅವ್ರು ಎಷ್ಟೋ ಜನ ಇನ್ನೂ ಕೂಡ ಮುಖ್ಯವಾಹಿನಿಗೆ ಬಂದಿಲ್ಲ. ಹಾಗಾಗಿ ಆ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯ ಆಗತ್ತಾ? ನೋಡಿ, ಇವತ್ತಿನ ದಿವಸ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಆಯಿತು. 5,000 ವರ್ಷದಿಂದ ಬಂದಂಥ ಪದ್ಧತಿಗಳು ಮುಕ್ಕಾಲು ಭಾಗ ಏನು 80 ಭಾಗ ಹೋಗ್ಬಿಟ್ಟಿದೆ. ಹೆಣ್ಣು ಮಕ್ಕಳು ಮನೆಯಿಂದ ಆಚೆ ಬರೋಕ್ಕಾಗ್ತದಿಲ್ಲ, ಹೆಣ್ಮಕ್ಳು ವಿದ್ಯಾಭ್ಯಾಸಕ್ಕೆ ಹೋಗೋಕ್ಕಾಗ್ತದಿಲ್ಲ, ಏನೇನೋ ಇತ್ತು ಸಮಸ್ಯೆಗಳು ಈ ದೇಶದಲ್ಲಿ. ಇವತ್ತು ಹೆಣ್ಮಕ್ಳು ರಾತ್ರಿ 1 ಗಂಟೆ 2 ಗಂಟೆ ಓಡಾಡ್ತಾರೆ. ಒಳ್ಳೊಳ್ಳೆ ದಲಿತರು ಎಲ್ಲರೂ ಬಂದ್ಬಿಟ್ಟು ಒಳ್ಳೆ ಎಜುಕೇಷನ್ ಮಾಡಿದ್ದಾರೆ, ಒಳ್ಳೊಳ್ಳೆ ಸ್ಥಾನಕ್ಕೆ ಬಂದಿದ್ದಾರೆ. ಹೋಗೋಕ್ಕೆ ಟೈಮ್ 5,000 ವರ್ಷದಿಂದ ಬಂದಿರೋದು 1 ವರ್ಷ 2 ವರ್ಷದಲ್ಲಿ ಹೋಗ್ಬಿಡಲ್ಲ. ಇಟ್ ವಿಲ್ ಟೇಕ್ ಟೈಮ್. ಬಟ್ ಇವತ್ತು 80% ಹೋಗ್ಬಿಟ್ಟಿದೆ. ಇನ್ನು 20 ಅಲ್ಲಿಲ್ಲೇ ಒಂದು ಸ್ವಲ್ಪ ಇದೆ. ಏನೋ ಬುದ್ಧಿ ಇಲ್ದವರು ಅವರಿರೋ ಜಾತಿ ಗೀತಿ ಅದಿದೆ ಅಂತ ಮಾತಾಡ್ಕೊಳ್ತಾರೆ. ನಾವು ನೋಡಿ, ಇವತ್ತಿನ ದಿವಸ ನಾವು ಸಮಾಜದಲ್ಲಿ ಬದುಕ್ತಾ ಇರೋದು ಎಲ್ಲ ಜಾತಿ ವರ್ಗದಿಂದ ಕೂಡ ನಾವು ಬದುಕ್ತಾ ಇದ್ದೀವಿ. ಸಮಾಜಕ್ಕೆ ನಾವು ಗೌರವ ಕೊಡಬೇಕು, ಎಲ್ಲ ಜಾತಿ ವರ್ಗದವ್ರಿಗೂ ನಾವು ಗೌರವ ಕೊಡಬೇಕು. ಅದು ನಾವು ತಿಳ್ಕೊಬೇಕು ಹೊರತು ನನ್ನ ಜಾತಿ ನನ್ನ ಇದು ಮಾತ್ರ ನನ್ನ ಬೆಳೆಸಲ್ಲ, ನನ್ನ ಭಾಷೆ ಆಗಲಿ ನನ್ನ ಜಾತಿ ಆಗಲಿ ನನ್ನ ಬೆಳೆಸಲ್ಲ. ಇಡೀ ಸಮಾಜದಲ್ಲಿರೋಂಥ ಎಲ್ಲ ಜಾತಿ ವರ್ಗದವರು ನನ್ನ ಬೆಳೆಸಲ್ಲ. ಅದರಿಂದ ನಾವು ಯಾವತ್ತೂ ಸಮಾಜಕ್ಕೆ ನಾವು ತಲೆ ಬಾಗಲೇಬೇಕು. ಕಾಂಗ್ರೆಸ್ ಅಂದಾಗ ಬಹಳ ದೊಡ್ಡ ಇತಿಹಾಸವನ್ನು ಹೊಂದಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅದೊಂದು ಮೂಮೆಂಟ್ ಸರ್, ಒಂದು ಚಳವಳಿಯನ್ನು ಮಾಡಿದ್ರು ಸ್ವಾತಂತ್ರ್ಯಕ್ಕಾಗಿ. ಆನಂತರ ಅದು ಪಕ್ಷವಾಗಿ ಮಾರ್ಪಾಡಾಗತ್ತೆ. ಇವತ್ತಿನವರೆಗೂ ಸುದೀರ್ಘವಾಗಿ ಆಡಳಿತವನ್ನು ಕೊಟ್ಟು ಜನರ ಮನಸ್ಸಲ್ಲಿ ಕಾಂಗ್ರೆಸ್ ಅನ್ನೋದು ಉಳ್ಕೊಂಡಿದೆ. ದೇಶದಲ್ಲಿ 3 ಕ್ಷೇತ್ರಗಳಲ್ಲಿದ್ದರೂ ಕೂಡ, 3 ಸ್ಥಾನಗಳನ್ನು ಹೊಂದಿದ್ರೂ ಕೂಡ ಕಾಂಗ್ರೆಸ್ ಅನ್ನೋದಿದೆ. ಈ ಸಲ ಏನಾದರೂ ವಿಶೇಷವಾಗಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ಹೌದು ಇದೊಂದು ಜನರ ಬೇಡಿಕೆ ಇದೆ, ಬಹಳ ದೊಡ್ಡ ಸಮುದಾಯದ ಬೇಡಿಕೆ ಇದೆ, ಈ ಸ್ಥಾನದಲ್ಲಿ ಒಕ್ಕೊರಲ ಮನಸ್ಸಿನಿಂದ ಜೊತೆಯಾಗಿ ನಿಂತ್ಕೊಂಡು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನೇ ಆ ಸ್ಥಾನದಲ್ಲಿ ಕೂರ್ಸೋಣ ಅನ್ನೋ ನಿರ್ಧಾರಕ್ಕೆ ಬಂದರೆ ಕಾಂಗ್ರೆಸ್ ಜನ ಮನಸ್ಸಲ್ಲಿ ಇನ್ನೂ ಕೂಡ ಬೇರೂರುತ್ತೆ ಅಂತ ಅನ್ಸೋದಿಲ್ವಾ? ಖಂಡಿತ ಆಗತ್ತೆ. ಇದು ಇವತ್ತು 33 ನಮ್ಮಲ್ಲಿ ಮುಖ್ಯಮಂತ್ರಿಗಳು ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅವರು ಸೇರಿ
33 CM ಆಗಿದ್ರಲ್ಲಿ ಒಬ್ಬರು ಕೂಡ ದಲಿತರು ಇದ್ದಿಲ್ಲ. ಇವತ್ತೇನ ದಲಿತರನ್ನ ಮಾಡಿದ್ರೆ ಇವರಿಬ್ಬರಿಗೂ ಒಳ್ಳೆ ಕ್ರೆಡಿಟ್ ಬರುತ್ತೆ, ಇವರಿಬ್ಬರಿಗೂ ಒಳ್ಳೆ ಹೆಸರು ಬರುತ್ತೆ, ಇವರಿಬ್ಬರಿಗೂ ಇಡೀ ದೇಶದಲ್ಲಿ ಒಳ್ಳೆ ಸ್ಥಾನ ಹೊಂದ್ಕೊಳ್ತಾರೆ, ಒಳ್ಳೆ ಹೆಸರಿರುತ್ತೆ ಸಿದ್ದರಾಮಯ್ಯ ಅವ್ರಿಗೂ ಮತ್ತು DK ಶಿವಕುಮಾರ್ ಅವ್ರಿಗೂ. ಡಾಕ್ಟರ್ G ಪರಮೇಶ್ವರ್ ಅವ್ರನ್ನ CM ಮಾಡಿದ್ರೆ. ರಾಜಕೀಯ ಅಂದಾಗ ಸರ್ ಆಗಾಗ ರಾಜಕೀಯ ಪಟ್ಟುಗಳನ್ನು ಹಾಕೋದನ್ನು ನಾವು ನೋಡ್ತೀವಿ. ಈಗ ಯಾರಾಗಬೇಕು CM ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಜೊತೆ ಚರ್ಚೆಗಳಾಗ್ತವೆ. ಇಲ್ಲಿ ಶಾಸಕರ ಅಭಿಪ್ರಾಯವನ್ನು ತಗೊಳ್ತಾರೆ. ಡಾಕ್ಟರ್ G ಪರಮೇಶ್ವರ್ ಅವರ ಜೀವನದಲ್ಲಿ ಕೇಳದ ಷಡ್ಯಂತ್ರಗಳಿರ್ಬೋದು, ಅನುಭವಿಸದ ಕಷ್ಟಗಳಿರ್ಬೋದು, ಅವ್ರು ಮುಂದುವರಿತಿದ್ದಾಗ ಎಲ್ಲೋ ಅದನ್ನು ಬ್ರೇಕ್ ಮಾಡುವಂಥ ಕೆಲಸಗಳು ಇವೆಲ್ಲವೂ ಕೂಡ ಸಹಜವಾಗಿ ಅನುಭವಿಸಿರ್ತಾರೆ ಅವರು. ಆ ನಿಟ್ಟಿನಲ್ಲಿ ಕೇಳೋದಾದರೆ ಅವರ ಹಿಂಬಾಲಕರು ಅನುಯಾಯಿಗಳು ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಏನಿದೆ ಅಂತ? ನೋಡಿ, ಇವತ್ತಿನ ದಿವಸ ಕಷ್ಟ ಸುಖ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ಅದು ಪರ್ಸನಲ್ ಆಗಲಿ ಅಥವಾ ಪೊಲಿಟಿಕಲ್ನಲ್ಲಾಗಲಿ ಅಥವಾ ಬಿಸ್ನೆಸ್ನಲ್ಲಿ ಯಾವುದೇ ಒಂದು ಫೀಲ್ಡ್ನಲ್ಲಾಗಲಿ ಅದನ್ನೆಲ್ಲ ಸಂತೋಷವಾಗಿ ಆನಂದವಾಗಿ ಆರಾಮಾಗಿ ತಗೋಗ್ತಾರಲ್ಲ, ಅದು ಡಾಕ್ಟರ್ G ಪರಮೇಶ್ವರ್ ಅವರು. ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ನೋವು ಬರಲಿ, ಎಷ್ಟೇ ಯಾವುದೇ ಒಂದು ಡಿಫಿಕಲ್ಟ್ ಆಗಿರೋಂಥ ಸಿಚುವೇಶನ್ ಇರಲಿ, ಅದನ್ನ ಕ್ಲೀನಾಗಿ ತಗೋಗ್ತಾರಂತ ಯಾರನ್ನ ಒಬ್ಬರು ಇದ್ದರೆ ಅದು ಡಾಕ್ಟರ್ G ಪರಮೇಶ್ವರ್ ಅವರು. ಯಾಕೆ ಇಡೀ ಕರ್ನಾಟಕದಲ್ಲಿ ಎಲ್ಲ ದಲಿತರು, ಎಲ್ಲ ಜನಾಂಗ ವರ್ಗದವರು ಅವರಾದರೆ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿದ್ರೆ ಅವರಲ್ಲಿ ಆ ಕ್ವಾಲಿಟಿ ಇದೆ, ಅವರಲ್ಲೇ ಆ ಗುಣಗಳಿದೆ. ಯಾವುದೇ ಪಕ್ಷ ಆದರೂ ಕೂಡ ಸರ್ ಈ ದಲಿತರನ್ನ ಅಥವಾ ದಲಿತ ನಾಯಕರನ್ನ ಬಳಸ್ಕೊಂಡು ಬಿಡತ್ತೆ ಅನ್ನುವಂಥ ಭಾವನೆ ಬಂದ್ಬಿಡಲ್ವಾ ಈ ನಿರ್ಧಾರವನ್ನು ತಗೊಂಡ್ಲಿಲ್ಲ ಅಂತಂದರೆ? ನನಗೆ ಇವತ್ತಿನ ದಿವಸವರೆಗೂ ನನಗೆ ದಲಿತರು, ಗೌಡ್ರು, ಬ್ರಾಹ್ಮಣರು, ಅವರು ಇವರು ಅಂತ ಯಾಕೆ ಹೇಳ್ತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಅವರಲ್ಲಿರೋಂಥ ಕ್ವಾಲಿಟಿ ನೋಡಬೇಕು, ಹೌದು, ಅವರಲ್ಲಿರೋಂಥ ಕೆಲಸಗಳು ನೋಡಬೇಕು, ಅವ್ರು ಬಂದಿರೋಂಥ ದಾರಿಗಳು ನೋಡಬೇಕು ಹೊರತು ಜಾತಿ ಮೇಲೆ ನಾವು ಹೋಗ್ಬಿಟ್ಟು ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ 7 ಕೋಟಿ ಜನರು ಒಬ್ಬ ಮುಖ್ಯಮಂತ್ರಿ ಮೇಲೆ ಜವಾಬ್ದಾರಿ ಇರುತ್ತೆ. ಆ ಮುಖ್ಯಮಂತ್ರಿಗೆ ಎಲ್ಲ ಕ್ವಾಲಿಟಿ ಇದೆ ಅಂತ ನೋಡಬೇಕು. ನೀವು ಜಾತಿ ಮಾತ್ರ ನೋಡೋಕ್ಕೆ ಹೋಗ್ಬಾರ್ದು. ಜಾತಿ ಮಾತ್ರ ಈಗ ಜಾತಿ ಎಲ್ಲ ನೋಡೋಕೆ ಹೋದರೆ ಅಂಬೇಡ್ಕರ್ ಅವ್ರಿಗೆ ನಾವು ಸಂವಿಧಾನ ಬರೀಲಿಕ್ಕೆ ಚೇರ್ಮನ್ ಮಾಡಿದ್ರು, ತುಂಬ ಚೆನ್ನಾಗಿ ಸೂಪರಾಗಿ ಮಾಡಿಕೊಟ್ರು. ಇಡೀ ಪ್ರಪಂಚದಲ್ಲಿ ಆ ಥರ ಸಂವಿಧಾನ ಇಲ್ಲ. ಅದರಿಂದ ಯಾವತ್ತೂ ಜಾತಿ ಎಲ್ಲ ನೋಡೋಕ್ಕೆ ಹೋಗ್ಬಾರ್ದು, ವ್ಯಕ್ತಿನ ನೋಡಬೇಕು. ನೋಡಿ ಅವ್ರಿಗೆ ಆ ಪದವಿ, ಆ ಪಟ್ಟ ಕೊಡಬೇಕು. ನೀವು ಬಹಳ ಹತ್ತಿರದಿಂದ ಡಾಕ್ಟರ್ G ಪರಮೇಶ್ವರ್ ಅವರನ್ನು ನೋಡಿರೋದ್ರಿಂದಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುತ್ಕೊಳ್ಳೋದಕ್ಕೆ ಅವರ ಸುದೀರ್ಘ ರಾಜಕಾರಣವೇ ಒಂದು ಒಳ್ಳೆ ಗುಣ ಅಂತ ಹೇಳ್ತೀರಾ, ಅಥವಾ ಅವರ ಅನುಭವಗಳ ಗುಣ ಅಂತ ಹೇಳ್ತೀರಾ, ಅಥವಾ ಅವರಲ್ಲಿರುವಂಥ ಸೇವಾ ತತ್ಪರತೆ ಇರ್ಬೋದು, ಕಷ್ಟದಲ್ಲಿರೋರನ್ನ ಅವ್ರಿಗೆ ಸ್ಪಂದಿಸುವಂಥ ಮನೋಭಾವ ಇರ್ಬೋದು, ಅಥವಾ ಅವರ ಆಡಳಿತ ದಕ್ಷತೆ, ಶಿಸ್ತು ಅನ್ನೋದೇ ಆ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೆ ಬೆಸ್ಟ್ ಅಂತ ಹೇಳ್ತೀರಾ? ಹೆಂಗೆ ಇದು ನಾವು ಒಂದಂತ ಹೇಳಲ್ಲ, ನೀವೇನೆಲ್ಲ ಹೇಳಿದ್ರು ಅದೆಲ್ಲ ಕ್ವಾಲಿಟಿ, ಅದೆಲ್ಲ ಅನುಭವ ಅವ್ರಿಗಿದೆ. ಅದಕ್ಕೆ ಅವ್ರು ಮುಖ್ಯಮಂತ್ರಿಗಳಾದರೆ ಇವ್ರನ್ನೆಲ್ಲರನ್ನೂ ಹಬ್ಬಕ್ಕಂತ ತಪ್ಕೊಂಡು ಹೋಗೋಂಥ ಕೆಪಾಸಿಟಿ ಅವ್ರಿಗಿದೆ. ಗೃಹ ಇಲಾಖೆ ನಿಭಾಯಿಸೋದು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಸರ್, ಬಹಳ ದೊಡ್ಡ ಜವಾಬ್ದಾರಿ. ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಿರುವಂಥ ವ್ಯಕ್ತಿತ್ವ ಡಾಕ್ಟರ್ G ಪರಮೇಶ್ವರ್ ಅವರು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ರೆ ನಾವೇನು ನಿರೀಕ್ಷೆ ಮಾಡ್ಬೋದು? ಇವತ್ತು ನೋಡಿ, ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಮೊನ್ನೆಲ್ಲ ಒಂದು ದರೋಡೆ ಆಯಿತು. 55 ಅವರ್ ಒಳಗಡೆನೆ ಅವ್ರನ್ನೆಲ್ಲ ರಿಕವರಿ, 1 ಪೈಸಾ ಬಿಡದಿರ ಎಲ್ಲ ರಿಕವರಿ ಮಾಡಿ ಅದನ್ನೆಲ್ಲ ತಗೊಂಡು, ಅದಕ್ಕಿಂತ ಮುಂದೆ ಒಂದು ದರೋಡೆ ಆಗಿತ್ತು, ಅದನ್ನೂ ಮಾಡ್ಕೊಂಡ್ರು. 5 ಕೋಟಿ 11 ಲಕ್ಷ ಏನು, ಇದು 7 ಕೋಟಿ 13 ಲಕ್ಷ ಏನು, ಇವೆಲ್ಲ ಮಾಡಿ ವಿತಿನ್ ಅವರ್ಸ್ನಲ್ಲಿ ಮಾಡಿದ್ರು. ಅವರ್ಸ್ನಲ್ಲಿ ಮಾಡಿ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಅನುಭವಗಳಿದೆ, ಎಲ್ಲ ಅನುಭವಗಳಿದೆ. CM ಆದರೆ ಅವ್ರಿಗೆ ನೋವು ಗೊತ್ತಿದೆ, ಅವ್ರ ಕಣ್ಣೀರ ಬೆಲೆ ಗೊತ್ತಿದೆ. ಅಂಥವ್ರಿಗೆ ನೀವೇನ ಕೊಟ್ಟರೆ ಅವ್ರು ಇನ್ನೊಬ್ಬರು ಕಣ್ಣೀರನ್ನ ಹಾಕಿದ್ರೆ ಅವ್ರಿಗೆ ಆ ಬೆಲೆ ಗೊತ್ತಿರುತ್ತೆ, ಆ ನೋವು ಗೊತ್ತಿರುತ್ತೆ. ಖಂಡಿತ ಅವ್ರಿಗೆ ಒಳ್ಳೇದು ಮಾಡ್ತಾರೆ, ಇಡೀ ಕರ್ನಾಟಕದ ಜನರಿಗೆ ಒಳ್ಳೇದು ಮಾಡ್ತಾರೆ ಅಂತ ಒಂದು ಒಳ್ಳೆ ಮನೋಭಾವ ಇರೋಂಥ ವ್ಯಕ್ತಿ ಅಂದರೆ ಡಾಕ್ಟರ್ G ಪರಮೇಶ್ವರ್. ಕಾಂಗ್ರೆಸ್ಸನ್ನು ಆಂತರಿಕವಾಗಿ ನೋಡೋದಾದ್ರೆ, ಇಂಟರ್ನಲ್ಲಿ ನೋಡೋದಾದ್ರೆ ಸೀನಿಯರ್ಸ್ ಆರ್ ಮೋರ್ ಸರ್.
ಈಗ ಒಂದ್ ಕಡೆ ಎಚ್ ಕೆ ಪಾಟೀಲ್ ಅವ್ರು ಕಾಣ್ತಾರೆ, ಈ ಕಡೆ ಎಂ ಬಿ ಪಾಟೀಲ್ ಅವ್ರು ಕಾಣ್ತಾರೆ, ಕಾಂಗ್ರೆಸ್ನ ಕಟ್ಟಾಳುಗಳೇ ಇವರೆಲ್ಲ ಕೂಡ, ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಕಾಣ್ತಾರೆ, ಸಿದ್ದರಾಮಯ್ಯನವರು ಒಬ್ರು ಹೊರಗಿಂದ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, ಒಂದೊಳ್ಳೆ ಸೇವೆಯನ್ನು ಸಲ್ಲಿಸಿದ್ದಾರೆ ಅನ್ನೋದು ಬಿಟ್ರೆ ಬಹುತೇಕ ಸೀನಿಯರ್ಸ್ ಇದ್ದಾರೆ. ವೈ ಪರಮೇಶ್ವರ್? ನೋಡಿ, ಈಗ ಎಲ್ಲರೂ ಕಾಂಗ್ರೆಸ್ನಲ್ಲಿ ಒಬ್ಬರಿಗಿಂತ ಒಬ್ಬರು ಒಂದು ಒಳ್ಳೆ ನಾಯಕರಿದ್ದಾರೆ, ಅನುಭವಿಗಳಿದ್ದಾರೆ, ಸೀನಿಯರ್ಸ್ ಇದ್ದಾರೆ. ಹೌದು. ಅದರಲ್ಲಿ ದಲಿತರು ಇದುವರೆಗೂ ಆಗಿಲ್ಲ ಅಲ್ಲ, 78 ವರ್ಷದಿಂದ ಆಗದಿಲ್ಲ. ಇದು ಏನ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ 5 ವರ್ಷ ಮಾಡೋದು ಬೇಡ, 2 ವರ್ಷ ಕೊಟ್ಟೇನೆ ಎಲ್ಲಿವತ್ತು ಇಡೀ ದೇಶದಲ್ಲಿ ಕುಗ್ಗೋಗಿತ್ತು ಕಾಂಗ್ರೆಸ್ಸು, ಅದು ಮತ್ತೆ ಮೊಳಕೆ ಹೊಡೆಯೋಂಥ ಚಾನ್ಸಸ್ಸು ಇದೆ. ಇಲ್ಲಿಯನ್ನ ನೀವು ದಲಿತನ ಮಾಡಿದ್ರೆ ನೂರಾರು ಸಾವಿರಾರು ಅಭಿಮಾನಿಗಳ ಧ್ವನಿ ಸರ್ ಹೈಕಮಾಂಡ್ವರೆಗೂ ಕೇಳೋದು ಹೆಂಗೆ? ನೋಡಿ, ಹೈಕಮಾಂಡ್ ಎಲ್ಲ ಗಮನಿಸ್ತಾ ಇರತ್ತೆ, ಹಿಸ್ಟ್ರಿನೂ ನೋಡುತ್ತೆ, ಇವತ್ತಿನ ನೋಡುತ್ತೆ, ನಾಳೆದು ನೋಡುತ್ತೆ. ಅದರಿಂದನೇ ಇಲ್ಲಾಂದ್ರೆ ಇವತ್ತು 21ನೇ ತಾರೀಕು ನವೆಂಬರು 2025ಗೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ CM ಪಟ್ಟ ಕೊಟ್ಬಿಡ್ತಾ ಇದ್ರು. ಇದೆಲ್ಲ ಯೋಚನೆ ಮಾಡ್ಕೊಂಡೆ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇರೋದು, ಎಲ್ಲರೂ ಸಲಿಗೆ ತಗೊಳ್ತಾ ಇರೋದು ಹೈಕಮಾಂಡು. ನೋಡುತ್ತೆ, ಈ ಮಾರ್ಚ್ ಏನು ಬಜೆಟ್ ಆಗ್ಬಿಟ್ಮೇಲೆ ಖಂಡಿತ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು CM ಆಗ್ತಾರೆ. 27 ತಿಂಗಳು ಅವರೇ CM ಆಗಿರ್ತಾರೆ ಕರ್ನಾಟಕ ಸ್ಟೇಟ್ನಲ್ಲಿ. ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ನೋಡಿದ್ರೆ ಸಂಘಟನೆಗಳು ವಿಶೇಷವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಬೆನ್ನಿಗೆ ನಿಂತ್ಕೊಂಡಿದ್ದಾವೆ ಸರ್. ಅಲ್ಲಲ್ಲಿ ಹೋರಾಟಗಳಾಗ್ತಾ ಇದ್ದಾವೆ. ಏನು KPCC ಅಧ್ಯಕ್ಷರನ್ನು ಭೇಟಿಯಾಗಿ, AICC ಅಧ್ಯಕ್ಷರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸುವ ಪ್ರಯತ್ನಗಳನ್ನು ಮಾಡ್ತಿದ್ದಾವೆ. ಈ ಪ್ರಯತ್ನದ ಬಗ್ಗೆ ಏನು ಹೇಳ್ತೀರಿ? ಇದು ಅವರವರ ಅಭಿಮಾನಿಗಳು ಮಾಡೋದು, ಅದು ಕಾಮನ್ ಜನರಲ್. ಅವರು ಅದಲ್ಲಿ ತೋರಿಸ್ಕೊಳ್ತಾರೆ, ಅವ್ರ ಅಭಿಮಾನಿಗಳು ಅವ್ರಿಗೆ ಮಾಡ್ತಾರೆ, ಇವ್ರ ಅಭಿಮಾನಿಗಳು ಇವ್ರಿಗೆ ಮಾಡ್ತಾರೆ. ಬಟ್ ಹೈಕಮಾಂಡ್ ಏನು ಹೇಳುತ್ತೆ, ಇಲ್ಲಿನ ಸ್ಟೇಟ್ನಲ್ಲಿ CM ಅಥವಾ DK ಅವರೆಲ್ಲ ಏನು ಹೇಳ್ತಾರೆ, ದೊಡ್ಡ ದೊಡ್ಡ ನಾಯಕರು ಕೂತಿ ಏನು ಸಂದೇಶ ಕೊಡ್ತಾರೆ ಹೈಕಮಾಂಡ್ಗೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಬಂದ್ಬಿಟ್ಟು ಅವರವರು ಏನು ಸ್ಟೇಟ್ನಲ್ಲಿ ಅವರೆಲ್ಲ ಫ್ಯಾನ್ಸು ಅದು ಮಾಡೋದಂತೂ ಅದು ಕಾಮನ್ ನಡೆಯುತ್ತೆ. ಗ್ಯಾರಂಟಿ ಯೋಜನೆಗಳ ಯಾವಾಗ ಅನುಷ್ಠಾನ ಆಗುತ್ತೆ ಸರ್, ಇಡೀ ದೇಶವೇ ಇತ್ತ ಕಡೆ ತಿರುಗಿ ನೋಡ್ತು, ಕರ್ನಾಟಕ ಕಡೆ ತಿರುಗಿ ನೋಡ್ತು. 2,000 ರೂಪಾಯಿ ಕೊಡ್ತಾರಂತೆ, ಯುವ ನಿಧಿ ಕೊಡ್ತಾರಂತೆ, ಬಸ್ಸಲ್ಲಿ ಉಚಿತವಾಗಿ ಹೋಗೋದಂತೆ, ಲೈಟ್ ಬಿಲ್ ಕಟ್ಟಂಗಿಲ್ವಂತೆ. ಈ ಅನ್ನಭಾಗ್ಯ ಯೋಜನೆಯಲ್ಲಿ 10 kg ಹೆಚ್ಚುವರಿ ಅಕ್ಕಿ ಸಿಗುತ್ತೆ ಅಂದಾಗ ಇಡೀ ದೇಶ ಈ ಕಡೆ ತಿರುಗಿ ನೋಡ್ತು. ಅಂಥ ಯೋಜನೆಗಳದು ಅಂದರೆ ಬಡವರು ಬಗ್ಗರಿರ್ಬೋದು, ನಿರ್ಗತಿಕರಿರ್ಬೋದು, ಏನೂ ಕೈಲಾಗೋದಿಲ್ಲ ಅಂತ ಅಂದ್ಕೊಳ್ಳುವಂತಹ ಮಧ್ಯಮ ವರ್ಗದ ಕುಟುಂಬಕ್ಕೆ ಇದೊಂಥರ ಆಶ್ರಯ ಆಗಿತ್ತು. ಇಂಥ ಸಂದರ್ಭದಲ್ಲಿ ಮಹತ್ತರ ನಿರ್ಧಾರ ಅಂತ ಇದನ್ನು ನಾವು ಕರೀಬೋದು. ಎಂದೂ ಮಾಡದ ಒಂದು ಹೊಸ ಎಕ್ಸ್ಪರಿಮೆಂಟ್ ಕಾಂಗ್ರೆಸ್ ಮಾಡ್ತು. ಈಗ ದೇಶದಲ್ಲಿ 3 ಸ್ಥಾನಗಳಲ್ಲಿ ಕಾಂಗ್ರೆಸ್ ಇರೋದ್ರಿಂದಾಗಿ ಈ ದಲಿತ CM ವಿಚಾರದಲ್ಲೊಂದು ದೊಡ್ಡ ನಿರ್ಧಾರ ತಗೊಂಡ್ರೆ ಮತ್ತೆ ದೇಶ ಇತ್ತ ಕಡೆ ತಿರುಗಿ ನೋಡೋದಿಲ್ವಾ? ಖಂಡಿತ ನೋಡುತ್ತೆ ಮೇಡಮ್. ಇವತ್ತಿನ ದಿವಸ ಸಿದ್ದರಾಮಯ್ಯ ಅವರು ಒಂದು ಒಳ್ಳೆ ಕರ್ನಾಟಕದಲ್ಲಿ ಒಂದು ಒಳ್ಳೆ ಸರ್ಕಾರನ ಕೊಟ್ಟಿದ್ದಾರೆ. 2 ವರ್ಷ ಒಳ್ಳೆ ಸರ್ಕಾರನ ಕೊಟ್ಟಿದ್ದಾರೆ. ಅದಕ್ಕೆ ಮುಂದೆ 5 ವರ್ಷ ಆಯ್ತು, ಅದಕ್ಕೂ ತುಂಬ ಒಳ್ಳೆ ಇದು ಕೊಟ್ಟಿದ್ದಾರೆ. ಏನನ್ನ ದಲಿತರನ್ನ ಮಾಡಿದ್ರೆ ಮೇಡಮ್, ಇಡೀ ಏನಿವತ್ತು BJP ಅಂತ ಇದೆ ಅಲ್ಲ, ಅದು ಗ್ಯಾರಂಟಿ ಒಂದು ಸ್ವಲ್ಪ ಶೇಕ್ ಆಗೇ ಆಗತ್ತೆ. ಯಾಕಂದರೆ ದಲಿತರು ಈ ದೇಶದಲ್ಲಿ 28% ಇರೋದು. ದಲಿತರು, ಮುಸಲ್ಮಾನರು, ಕ್ರಿಶ್ಚಿಯನ್ಸು ಎಲ್ಲ ಹಿಂದುಳಿದವರು ಒಂದು ಆಗ್ಬಿಟ್ರೆ BJP ಅಂತೂ ತುಂಬ ಅವ್ರಿಗೆ ಕಷ್ಟ ಆಗತ್ತೆ. ಅದರಿಂದ ಇದು ಒಳ್ಳೆ ಅವಕಾಶ ಕರ್ನಾಟಕದಲ್ಲಿ. ದಲಿತರನ್ನ ಮಾಡಿದರೆ ಮಾಡ್ತಾರೆ. ಅದೆಲ್ಲ ಮೊನ್ನೆ ಕೂಡ ಬಂದ್ಬಿಟ್ಟು ಒಂದು ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೋಗ್ಬಿಟ್ಟು, ನನ್ನ ಸಪೋರ್ಟ್ ಇದ್ದರೆ ನಾನು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ನನ್ನ ಸಪೋರ್ಟು, ಹಂಗೇನ ಬದಲಾವಣೆ ಏನಾದರೆ ಅವ್ರಿಗೆ ನಾನು ಮಾಡ್ತೀನಿ ಅಂತಗಳು ಮೀಟಿಂಗ್ನಲ್ಲಿ ಹೇಳಿದ್ದಾರೆ. ಮಾಡ್ತಾರೆ. ನಿನ್ನೆ ಪೇಪರ್ಗಳೆಲ್ಲ ಬಂದಿದೆ. ಅವಕಾಶಗಳು 100% ಇದೆ. ಗೊತ್ತಾಯ್ತು. ಒಂದ್ಸಲ ಹಿಸ್ಟ್ರಿ ನೋಡಿದ್ರೆ ಸರ್, ಒಂದೊಳ್ಳೆ ಗ್ರಾಫ್ ಇದೆ. ಒಳ್ಳೆ ಮನುಷ್ಯ, ಎಜುಕೇಶನ್ ಚೆನ್ನಾಗಿ ಪಡ್ಕೊಂಡಿದ್ದಾರೆ, ಸಾಮಾಜಿಕ ನೋವಿನ ಅರಿವು ಅವರಿಗಿದೆ. ಯಾಕೆ ಆಗಲಿಲ್ಲ ಅಂತ ಅನ್ಸುತ್ತೆ ಅವ್ರ CM? ನೋಡಿ, ಇದು ರಾಜಕೀಯದಲ್ಲಿ ಇದ್ದೇ ಇರತ್ತೆ. ಆ ಒಂದು ಚೇರ್ಗೆ ಒಬ್ರಿಗೊಬ್ರು ಗುದ್ದಾಡ್ತಾರೆ, ಅದು ಕಾಮನ್. ಅದು ಇವತ್ತು ಯಾವತ್ತೂ ಬಂದ್ಬಿಟ್ಟು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗುದ್ದಾಡಿಲ್ಲ CM ಪಟ್ಟಕ್ಕೆ. ನನಗೆ ಬೇಕು ಅಂತ ಯಾವೊಂದು ಅವ್ರ ಫ್ಯಾನ್ಸ್ಗಾಗಲಿ ಅವ್ರವ್ರಿಗಾಗಲಿ ಯಾರಿಗೂ ಹೇಳಿಲ್ಲ, ನೀವು ಹೋಗ್ಬಿಟ್ಟು ಅದು ಮಾಡಿ.
ಅವ್ರ ಇಷ್ಟ ಪ್ರಕಾರ ಅವ್ರು ಮಾಡ್ತಾರೆ ಹೊರತು ಯಾರಿಗೂ ಬಂದ್ಬಿಟ್ಟು ಡಿಮಾಂಡ್ ಮಾಡೋದು ಆ ಥರ ಡಿಮ್ಯಾಂಡ್ ಮಾಡೋದಾಗ್ಲಿ ಹೋಗಿ ಮಾಡಿ ಅಂತ ಹೇಳೋದಾಗ್ಲಿ ಇವ್ರು ಯಾವತ್ತೂ ಆ ಥರ ರಾಜಕಾರಣ ಮಾಡೋದೇ ಇಲ್ಲ. ಹ್ಮ್. ಮೊನ್ನೆ ಕೂಡ ಹೇಳಿದ್ರು ಇವರು ಯಾರು ನಮ್ಮ ಕೋಲಾರು ಹ್ಮ್ ಹ್ಮ್ KH ಮುನಿಯಪ್ಪ ಅವ್ರು ಆಗ್ತಾರೆ, ಅವ್ರು ಹಿರಿಯರಿದ್ದಾರೆ ಅವರೇ ಆಗಲಿ ಅಂತ. ಯಾರ ರಾಜಕಾರಣಿನೂ ಹಂಗೆ ಹೇಳಲ್ಲ. ಹ್ಮ್ 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 ಅವ್ರಿಗೆ ಮಾಡಿ ಅಂತ ಯಾರಿಗೂ ಹೇಳಲ್ಲ. ಹ್ಮ್. ನನಗೆ ಕೊಡಿ ಅಂತ ಹೇಳೋರೇ ಹೊರತು ಹ್ಮ್ ಅವ್ರಿಗೆ ಮಾಡಿ ಅಂತ ಹೇಳೋದೆ. ಅದೇ ಒಂದು ಒಳ್ಳೆ ಕ್ವಾಲಿಟಿ ಇರೋದು ಹ್ಮ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು. KH ಮುನಿಯಪ್ಪನವ್ರ ಹೆಸರು ಹೇಳಿದಾಗ ಸರ್, ಇತ್ತೀಚೆಗಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾಪ ಉಲ್ಲೇಖ ಮಾಡಿದ್ರು, ನನಗೂ ಅವಕಾಶ ಇತ್ತು, ಆ ಅವಕಾಶದಿಂದ ನಾನು ವಂಚಿತ ಆದೆ. KH ಮುನಿಯಪ್ಪನವರು ಕೂಡ ಆ ಅವಕಾಶದಿಂದ ವಂಚಿತರಾಗಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆ ಭಾವನೆ, ಆ ದಲಿತ ಸಮುದಾಯಗಳಲ್ಲಿ ಆ ಭಾವನೆ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಸರ್. ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ, ಬಟ್ ಅಲ್ಟಿಮೇಟ್ಲಿ ಈ ಸ್ಥಾನಗಳನ್ನು ಅಲಂಕರಿಸೋದಕ್ಕೆ ನಮ್ಮ ಸಮುದಾಯಕ್ಕೆ ಸಾಧ್ಯವಾಗೋದಿಲ್ವಾ ಅಂತ. ನೋಡಿ, ಲೇಟ್ ಆದರೂ ಕೂಡ ಗ್ಯಾರಂಟಿ ಆಗೇ ಆಗತ್ತೆ, ಆಗಲ್ಲ ಅಂತಿಲ್ಲ. ಅದು ಇಡೀ ದೇಶದಲ್ಲಿ ನೀವು ಬಂದ್ಬಿಟ್ಟು ಇತಿಹಾಸಗಳು ಏನೋ ನೋಡಿದ್ರೆ ಯಾವುದೇ ಒಂದು ಇದರಲ್ಲಿ ನಮ್ಮ ಕರ್ನಾಟಕ ಫಸ್ಟ್ ಇದೆ ಎಲ್ಲದರಲ್ಲೂ. ಇವತ್ತು ಏನನ್ನ ನಮ್ಮ ದಲಿತರಿಗೆ ಏನೋ ಮಾಡ್ತಾರೆ ಅಂದರೆ ಅದು ಒಂದು ಇತಿಹಾಸ. 78 ವರ್ಷದಿಂದ ಮಾಡಿದ್ದು ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಮಾಡೇ ಮಾಡ್ತಾರೆ ಅಂತ ಇಡೀ ಸ್ಟೇಟ್ನ ಜನರಿಗೆ, ಕರ್ನಾಟಕದ ಜನರಿಗೆ ಆ ಒಂದು ನಂಬಿಕೆ ಇದೆ. ಸ್ವಾತಂತ್ರ್ಯ ನಂತರ ಸರ್ ಕಾಂಗ್ರೆಸ್ ಅಂದಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಅದೊಂದು ಮೂಮೆಂಟ್ ಆಗಿತ್ತು, ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿದ್ರು. ಯಾವಾಗ ಸ್ವಾತಂತ್ರ್ಯ ಸಿಕ್ತು, ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಕಾಂಗ್ರೆಸ್ ನಿರಂತರವಾದಂಥ ಹೋರಾಟ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಜನರಿಗೆ ಕಾಂಗ್ರೆಸ್ ಮೇಲೆ ಅಪಾರವಾದಂತಹ ಗೌರವ ಇರೋದು. ಈ ದಿನಗಳಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ದೊಡ್ಡ ಮ್ಯಾಂಡೇಟ್ ಸಿಕ್ಕಿದಾಗ ಕಾಂಗ್ರೆಸ್ ಅನ್ನುವಂಥ ಹೋರಾಟ ಇತ್ತು. ಬಣ ಅಂತ ಕರೆದಾಗ ಕಾಂಗ್ರೆಸ್ಸಿಗರಿಗೆ ಬೇಸರ ಆಗೋದಿಲ್ವಾ? ಸಿದ್ದರಾಮಯ್ಯನವ್ರ ಬಣ ಅಂತೆ, DK ಶಿವಕುಮಾರ್ ಅವ್ರ ಬಣ ಅಂತೆ, ತಟಸ್ಥವಾಗಿ ಒಂದು ಬಣ ಇದೆಯಂತೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಣ ಒಂದಿದೆಯಂತೆ. ಈ ಥರದ ಟಾಕ್ಗಳನ್ನು ಕೇಳಿದಾಗ ನಿಜವಾದ ಕಾಂಗ್ರೆಸ್ಸಿಗನಿಗೆ ಏನಾಗುತ್ತೆ ಅಂತ. ಬಣ ಎಲ್ಲಿಲ್ಲ, ಎಲ್ಲಿ ಬರೀ ರಾಜಕೀಯನಲ್ಲಿಲ್ಲ, ಬಿಸ್ನೆಸ್ನಲ್ಲಿದೆ, ರೈತನಲ್ಲಿದೆ, ಫ್ರೆಂಡ್ಶಿಪ್ನಲ್ಲಿದೆ, ಸ್ಪೋರ್ಟ್ಸ್ನಲ್ಲಿದೆ, ಎಲ್ಲ ಕಡೆ ಬಣಗಳು ಇದ್ದೇ ಇರುತ್ತೆ. ಅದು ಇಲ್ಲ ಅಂತ ಎಲ್ಲೂ ಇಲ್ಲ. ಬಟ್ ಇದನ್ನೆಲ್ಲ ತಗೊಂಡು ಹೋಗುತ್ತಲ್ಲ, ಹೈಕಮಾಂಡ್ ಆಗಲಿ ಒಂದು ನಾಯಕತ್ವ ಇರುತ್ತಲ್ವ, ಅದು ಕಾಂಗ್ರೆಸ್ನಲ್ಲಿ ಇದೆ. ಬಣ ಅಂತೂ ಅದು ಕಾಮನ್ ಇದ್ದೇ ಇರುತ್ತೆ, ಅದೆಲ್ಲೂ ಇರಲ್ಲ. ಬಟ್ ಎಲ್ಲ ಏನೋ ಇವಾಗ ನಮ್ಮ ದೇಶದಲ್ಲಿ ಸುಮಾರು ಸಾವಿರಾರು ಜಾತಿಗಳಿದೆ. ಕ್ರಿಕೆಟ್ ಬಂದವಾಗ ನಾವೆಲ್ಲ ಒಂದಾಗ್ಬಿಡ್ತೀರಿ, ನಾವೆಲ್ಲ ಒಂದಾಗ್ಬಿಡ್ತೀರಿ. ಬಣಗಳು 1000 ಇರುತ್ತೆ, ಜಾತಿಗಳು 1000 ಇರುತ್ತೆ, ಭಾಷೆಗಳು 1000 ಇರುತ್ತೆ. ಬಟ್ ಕಾಂಗ್ರೆಸ್ ಅಂತ ಬಂದವಾಗ ಎಲ್ಲರೂ ಒಂದಾಗ್ಬಿಡ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಮೂಲಕ, ಹಲವಾರು ಜನಪರ ಯೋಜನೆಗಳ ಮೂಲಕ ಜನಸಾಮಾನ್ಯರನ್ನು ತಲುಪಿದೆ. ನೀವು ಹತ್ತಿರದಿಂದ ಬಲ್ಲವರಾಗಿರೋದ್ರಿಂದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ಯೋಜನೆಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿರ್ಬೋದು. ಒಂದು ಪಕ್ಷ ನನಗೆ ಆ ಸುವರ್ಣ ಅವಕಾಶ ಲಭಿಸ್ತು ಅನ್ನೋದಾದರೆ ಈ ಬದಲಾವಣೆಯನ್ನು ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದಾದ್ರೆ ಏನಾದರೂ ಒಂದೆರಡು ಯೋಚನೆಗಳನ್ನು ನಿಮ್ಮ ಹತ್ರ ಶೇರ್ ಮಾಡಿದಾರಾ? ಏನಾದರೂ ಹೇಳಿದಾರಾ ಈ ಬದಲಾವಣೆ ತರಬೇಕು ನಾವು? ನೋಡಿ, ಅವರಲ್ಲೇ ಬಂದ್ಬಿಟ್ಟು ಒಳ್ಳೆ ಅನುಭವ ಇದೆ, ತುಂಬ ಒಳ್ಳೆ ಅನುಭವ ಇದೆ. ಇವತ್ತೇನ ಅವರು CM ಆಗ್ತಾರಲ್ವ, ಅವತ್ತು ನೀವು ನೋಡಿ ಅವ್ರಿಗೆ ಏನೆಲ್ಲ ಒಂದು ಬದಲಾವಣೆಗಳು ತರ್ತಾರೆ ಇಡೀ ಕರ್ನಾಟಕ ನಾಡಿಗೆ, ಜನರಿಗೆ, ಎಲ್ಲ ಜಾತಿ ವರ್ಗದವ್ರಿಗೂ ಕೊಟ್ಟು ನೋಡಬೇಕು. ಅವರಲ್ಲಿ ಒಂದು ಅದೆಲ್ಲ ಈಗ ಹೇಳಿದ್ರೆ ಚೆನ್ನಾಗಿರಲ್ಲ, ಬಟ್ ಅವರಲ್ಲಿ ತುಂಬ ಒಂದು ಆಲೋಚನೆ ಇದೆ, ನನ್ನ ನಾಡಿನ ಒಂದು ಚಿನ್ನದ ತೇರು ಮಾಡಬೇಕು ಅಂತ. ಖಂಡಿತ. ನೀವೊಬ್ಬ ಬಿಸ್ನೆಸ್ ಮ್ಯಾನ್ ಸರ್, ಉದ್ಯಮಿ. 8ಕ್ಕೂ ಹೆಚ್ಚು ಉದ್ಯಮಗಳನ್ನು ನೀವು ನಡೆಸ್ತೀರಿ, ದೇಶ ವಿದೇಶಗಳಿಗೆ ಸಂಚಾರವನ್ನು ಮಾಡ್ತಾ ಇದ್ದೀರಿ. ರಾಜಕೀಯಕ್ಕೂ ನಿಮಗೂ ಅಂಥ ಸಂಬಂಧವೇ ಇಲ್ಲ, ಆದರೂ ನೀವು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಚ್ಚುಮೆಚ್ಚು ಅಂತ ಹೇಳ್ತೀರಿ. ಯಾವ ಕಾರಣಕ್ಕೆ ಅಂತ? ನೋಡಿ, ಇವತ್ತು ದಿವಸ ನಾನು ಹೊರಗಡೆ ಹೋದಾಗ ನನ್ನ ದೇಶ ನನ್ನ ನಾಡು ಅದು ಎಲ್ರಿಗೂ ಇರುತ್ತೆ. ಈಗ ನಾವು ಹೊರಗಡೆ ಹೋದಾಗ ಬಿಸ್ನೆಸ್ನಲ್ಲಿ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಾದ್ರೆ ಇವ್ರಿಗೆ ಕಿತ್ತಾಡ್ಬೇಕಾದ್ರೆ ಅವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ. ಕಿತ್ತಾಡ್ತಾರೆ, ನಾವು ಹೆಂಗೆ ಹೋಗ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಬಂಡವಾಳ ಹಾಕೋದು ಕರ್ನಾಟಕ ಸ್ಟೇಟ್ನಲ್ಲಿ. CM ಯಾರಂತ ನಮಗೆ ಗೊತ್ತಿಲ್ಲ, ಯಾವಾಗ ಯಾರು ಇರ್ತಾರೋ, ಯಾವಾಗ ಯಾರು ಇಳಿತಾರೋ, ನಾವು ಹೆಂಗೆ ಅಲ್ಲಿ ಬಂದ್ಬಿಟ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೆಂಗೆ ಬಂಡವಾಳನ ಎತ್ಕೊಂಡ್ಬಿಟ್ಟು ನಾವು ಅಲ್ಲಿ ಹಾಕ್ಬೇಕು ಕರ್ನಾಟಕದಲ್ಲಿ ಅಂತ ತುಂಬ ನಾವೆಲ್ಲ ದೊಡ್ಡ ದೊಡ್ಡ ಇದರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ನೀವತ್ತು ಇದೆಲ್ಲ ಕಿತ್ತಾಡಿದ್ದೀರಾ, ನನಗೆ ನಿನಗೆ ಅಂತ ಹೇಳ್ದಿರಾ, ಪರಮೇಶ್ವರ್ಗೆ ಕೊಟ್ಟು ನಮ್ಮ ಡೆವಲಪ್ಮೆಂಟ್ ನೋಡಬೇಕು ಹೊರತು ಎಲ್ಲ ಒಂದು ಇಂಡಸ್ಟ್ರಿ ನಮ್ಮ ಕರ್ನಾಟಕಕ್ಕೆ ಬಂದರೆ ಎಲ್ಲ ಜನರಿಗೂ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಫಸ್ಟ್ ಎಂಪ್ಲಾಯ್ಮೆಂಟ್ ಬೇಕು. ಎಂಪ್ಲಾಯ್ಮೆಂಟ್
ಕೊಟ್ಬಿಟ್ರೆ ನಮಗೆ ಒಂದು 60-70% ಪ್ರಾಬ್ಲಮ್ ಸಾಲ್ವ್. ನಿಜ. ಯಾವಾಗ ಅನ್ಎಂಪ್ಲಾಯ್ಮೆಂಟ್ ಇರ್ತಾರೋ ಅವ್ರು ಕೆಲಸ ಕೊಟ್ಟಿರಲ್ಲ, ನೀವೆಲ್ಲ ಫ್ರೀ ಕೊಡಬೇಕಾಗತ್ತೆ. ಹೌದು. ಯಾವಾಗ ನೀವು ಅವ್ರು ಕೆಲಸ ಕೊಟ್ಬಿಡ್ತೀರೋ ನೀವೇನು ಕೊಡಬೇಕಾಗಿಲ್ಲ, ಎಂಪ್ಲಾಯ್ಮೆಂಟ್ ಕೊಟ್ಬಿಡಿ ಸಾಕು. ಎಂಪ್ಲಾಯ್ಮೆಂಟ್ ಕೊಡ್ಬೇಕಂದ್ರೆ ನಿಮಗೆ ಒಳ್ಳೆ ಬಿಸ್ನೆಸ್ ಮ್ಯಾನ್ಸ್ನ ನೀವು ತಗೊಂಡ್ಬರ್ಬೇಕು, ಒಳ್ಳೆ ಬಂಡವಾಳ ಹೂಡೋರನ್ನ ನೀವು ಕರ್ಕೊಂಬರ್ಬೇಕು ಸ್ಟೇಟ್ನಲ್ಲಿ. ಆವಾಗ ನಿಮಗೆ ಎಂಪ್ಲಾಯ್ಮೆಂಟು ಸಾಲ್ವ್ ಆಯ್ತು ಅಂದರೆ ನಿಮಗೆ ಎಲ್ಲ ಪ್ರಾಬ್ಲಮು ಸಾಲ್ವ್ ಆಗಲ್ಲ. ಹೋಮ್ ಮಿನಿಸ್ಟರ್ನ ಚೀಫ್ ಮಿನಿಸ್ಟರ್ ಸ್ಥಾನದಲ್ಲಿ ಒಂದು ಪಕ್ಷ ಕೂರಿಸಿದ್ರೆ ಸರ್, ಹೈಕಮಾಂಡ್ ನಿರ್ಧಾರಕ್ಕೆ ತಂತು ಅಂದರೆ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ದಂಗೆ ಆಗೋದಿಲ್ವಾ ಸಮಾಜಕ್ಕೆ ಮತ್ತು ಪ್ರತಿಪಕ್ಷಗಳಿಗೆ? ತುಂಬ ದೊಡ್ಡ ಎಕ್ಸಾಂಪಲ್, ತುಂಬ ದೊಡ್ಡದು. ಈ ನೀವು 78 ವರ್ಷದಿಂದ ಯಾರು ಮಾಡಿದ್ದು DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಮಾಡಿಬಿಟ್ರೆ ಅವ್ರ ಹೆಸರು ಅಮರವಾಗಿರ್ಬಿಡತ್ತೆ, ಯಾವಾಗಲೂ ಬಂತು ನಮ್ಮ ಇದರಲ್ಲಿ ಉಳಿದ್ಬಿಡತ್ತೆ ಇತಿಹಾಸದಲ್ಲಿ. ಖಂಡಿತ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಒಬ್ಬ ಉದ್ಯಮಿ ಆಗಿದ್ರೂ ಕೂಡ ಕರ್ನಾಟಕದ ರಾಜಕಾರಣದ ಬಗ್ಗೆ ಅತೀವವಾದಂತಹ ಆಸಕ್ತಿಯನ್ನು ಹೊಂದಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು, ಹಲವಾರು ಯೋಜನೆಗಳನ್ನು ತರಬೇಕು, ಆ ಯೋಚನೆಗಳು ಸಾಕಾರ ಆಗಬೇಕು ಅಂತ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಥ್ಯಾಂಕ್ ಯು. ನೋಡಿದ್ರಲ್ಲಿ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಉದ್ಯಮಿಯಾಗಿರುವಂತಹ ಸುರೇಶ್ ರಾಜ್ ಅವರು ಭಾಗಿಯಾಗಿದ್ದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. 2.5 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿರುವಂತಹ ಕಾಂಗ್ರೆಸ್ ಹಲವಾರು ಯೋಜನೆಗಳ ಮೂಲಕ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಹೌದು, ಗ್ಯಾರಂಟಿ ಯೋಜನೆಗಳನ್ನು ಜನ ಪ್ರೀತಿಸಿದ್ದಾರೆ, ಒಪ್ಪಿಕೊಂಡಿದ್ದಾರೆ, ಅಪ್ಪಿಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಕಳೆದ 2-3 ತಿಂಗಳಿನಿಂದ ಮುಖ್ಯಮಂತ್ರಿ ಗಾದಿಯ ಕುರಿತಂತೆ ಹಲವಾರು ಚರ್ಚೆಗಳು ನಡೀತಾ ಇದ್ದಾವೆ. ಬಣಗಳು ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಒಂದಷ್ಟು ಜನ, DK ಶಿವಕುಮಾರ್ ಅವರು ಆ ಸ್ಥಾನದಲ್ಲಿ ಕೂತ್ಕೋಬೇಕು ಅಂತ ಒಂದಷ್ಟು ಜನ. ಇದೆಲ್ಲದರ ನಡುವೆ ಹಲವರ ಕನಸಾಗಿ ಹಾಗೆ ಉಳ್ಕೊಂಡಿರುವಂತಹ ಆ ಕನಸು ಸಾಕಾರ ಆಗಬೇಕು ಅನ್ನುವಂಥ ಚಿಂತನೆಗಳಿದ್ದಾವೆ. ಹೌದು, ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಬೇಕು ಅನ್ನುವಂತಹ ಆಲೋಚನೆಗೆ ಹೈಕಮಾಂಡ್ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುವ ಕುತೂಹಲ ಖಂಡಿತವಾಗ್ಲೂ ಹಾಗೆ ಇದೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.